ಮುಖ್ಯಮಂತ್ರಿಗಳು ಮತ್ತು ನಾನು ಈಗಾಗಲೇ ಗುಲ್ಬರ್ಗ ಡಿವಿಷನ್, ಬೆಳಗಾಂ ಡಿವಿಷನ್ ಈ ಜಿಲ್ಲೆಗಳನ್ನು, ಈ ಡಿವಿಷನ್ ಅನ್ನ ವಿಶೇಷವಾಗಿ ಬರದ ಪರಿಸ್ಥಿತಿಗೋಸ್ಕರ ಪರಿಶೀಲನೆ ಮಾಡತಕ್ಕಂತ ಸಭೆ ಮಾಡಿದ್ದೇವೆ. ನಾನು ಕಂದಾಯ ಸಚಿವನಾಗಿ ಬೆಳಗಾಂ ಡಿವಿಷನ್ ಅನ್ನು ಜೊತೆಗೆ ಚಿತ್ರದುರ್ಗ, ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು ಈ ಜಿಲ್ಲೆಗಳನ್ನು ಪ್ರತ್ಯೇಕವಾಗಿ ನಾನೇ ಖುದ್ದು ಮಾಡಿದ್ದೇನೆ. ಮುಂದಿನ ದಿನಗಳಲ್ಲಿ ಪ್ರತ್ಯೇಕವಾಗಿ ನಾನು ಎಲ್ಲ ಜಿಲ್ಲೆಗಳಿಗೂ ಭೇಟಿ ಕೊಡ್ತೇನೆ. ಆದರೆ ಬೆಂಗಳೂರಿನ ವಿಭಾಗ ಇದೆ, ಡಿವಿಷನ್. ಆ ಬೆಂಗಳೂರಿನ ಡಿವಿಷನ್ಗೆ ಪರಿಶೀಲನೆ ಮಾಡಬೇಕು ಅಂತೇಳಿ ಚಿತ್ರದುರ್ಗದಲ್ಲಿ ಇಟ್ಟಿದ್ದೇವೆ. ಯಾಕೆಂದ್ರೆ ಬರೀ ಬೆಂಗಳೂರಿನಲ್ಲಿ ಮಾಡೋದಾಗ್ಲಿ ಅಥವಾ ಹತ್ರ ತುಮಕೂರಲ್ಲಿ ಮಾಡೋದಾಗ್ಲಿ ಸರಿ ಕಾಣೋಲ್ಲ. ಅಲ್ಲಿ ಮಾಡೋಣ ಅಂತೇಳಿ ಮುಖ್ಯಮಂತ್ರಿಗಳು ಸಲಹೆ ಕೊಟ್ಟರು. ಹಾಗಾಗಿ ಚಿತ್ರದುರ್ಗದಲ್ಲಿ ನಾಳೆ ಇಟ್ಕೊಂಡಿದ್ದೇವೆ. ಪರಿಶೀಲನೆ ಆದ್ಮೇಲೆ ನಾವು ಅಲ್ಲಿನ ಪರಿಸ್ಥಿತಿಯನ್ನ ನೋಡಿಕೊಂಡು ಆ ವಿಭಾಗಕ್ಕೆ ಏನ್ ಮಾಡಬೇಕು ಅನ್ನೋದನ್ನ ತೀರ್ಮಾನ ಮಾಡ್ತೇವೆ. ಅದಾದ್ಮೇಲೆ ಮೈಸೂರು ಡಿವಿಷನ್ ಕೂಡ ಇರುತ್ತೆ. ಮೈಸೂರು ಡಿವಿಷನ್ಗೆ ದಿನಾಂಕ ನಿಗದಿ ಆಗಿಲ್ಲ, ಸ್ಥಳ ದಿನಾಂಕ ಬಹುಶಃ ಈ ವಾರದಲ್ಲಿ ತೀರ್ಮಾನ ಮಾಡ್ತೀವಿ. ಮುಖ್ಯಮಂತ್ರಿಗಳು ಸಮಯ ಕೊಡ್ತಾರೆ, ಎಲ್ಲಿ ಮಾಡಬೇಕು, ಯಾವ ದಿನ ಮಾಡಬೇಕು ಅನ್ನೋದನ್ನ ಅವರು ತಿಳಿಸ್ತಾರೆ. ಮೈಸೂರು ಡಿವಿಷನ್ ಮಾಡಿ ಅಲ್ಲಿಗೆ 4 ರೆವಿನ್ಯೂ ಡಿವಿಷನ್ ಏನಿದೆ ನಮ್ಮ ರಾಜ್ಯದಲ್ಲಿ, ಆ 4 ರೆವಿನ್ಯೂ ಡಿವಿಷನ್ ಪರಿಶೀಲನೆ ಮಾಡೋದರ ಮೂಲಕ ಇಡೀ ರಾಜ್ಯದ ಬರದ ಪರಿಸ್ಥಿತಿ ನಮಗೆ ತಿಳಿಯುತ್ತೆ. ಅದರ ಮೇಲೆ ನಾವು ತೀರ್ಮಾನಗಳನ್ನು ಮುಂದೆ ಮಾಡ್ತೀವಿ. ಈ ಮಧ್ಯೆ ಪ್ರತಿ ಜಿಲ್ಲೆಗೆ ಕುಡಿಯುವ ನೀರಿಗೆ, ಯಾಕೆಂದ್ರೆ ನಮಗೆ ಸಮಸ್ಯೆ ಬರ್ತಾ ಇರೋದು ಕುಡಿಯೋ ನೀರಿಗೆ, ಅದಕ್ಕಾಗಿ ಪ್ರತಿ ಜಿಲ್ಲೆಗೆ 5 ಕೋಟಿ ರೂಪಾಯಿಯನ್ನ ಈಗಾಗಲೇ ಕೊಟ್ಬಿಟ್ಟಿದ್ದೇವೆ. ಖರ್ಚು ಆಗಿದೆ, ಸುಮಾರು ಜಿಲ್ಲೆಗಳಲ್ಲಿ ಖರ್ಚು ಕೂಡ ಮಾಡಿಬಿಟ್ಟಿದ್ದಾರೆ. ಇದರ ಜೊತೆಗೆ ಪ್ರತಿಯೊಬ್ಬ ಶಾಸಕರಿಗೆ 224 ಕ್ಷೇತ್ರಕ್ಕೂ ಕೂಡ ಒಂದು ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ ಕೊಡ್ತೀವಿ. ಶಾಸಕರು ಅವರು ಆಕ್ಷನ್ ಪ್ಲಾನ್ಗಳು, ಯಾಕೆಂದ್ರೆ ಅಲ್ಲೇನೋ ಬೋರ್ವೆಲ್ ಒಣಗೋಗಿದೆ, ಇಮಿಡಿಯೇಟ್ ಆಗಿ ಬೋರ್ವೆಲ್ ಕೊರಿಬೇಕು ಅಂದಾಗ ನಮ್ಮ ಹತ್ರ ದುಡ್ಡಿಲ್ಲ ಅನ್ಬಾರ್ದು. ಅದಕ್ಕಾಗಿ ನಾವು 1 ಕೋಟಿ ರೂಪಾಯಿಯನ್ನ ಕೊಡ್ತಾ ಇದ್ದೇವೆ. ಅದಾದ ಮೇಲೆ ಜಿಲ್ಲಾ ಅಧಿಕಾರಿಗಳ ಅಕೌಂಟ್ ಅಲ್ಲಿ, PD ಅಕೌಂಟ್ ಅಲ್ಲಿ ಸುಮಾರು ಇಡೀ ರಾಜ್ಯದ್ದು 329 ಕೋಟಿ ಜಿಲ್ಲಾಧಿಕಾರಿಗಳ ಹತ್ರ ಇದೆ. ಒಂದೊಂದು ಡಿಸ್ಟ್ರಿಕ್ಟ್ ಅಲ್ಲಿ 15 ಕೋಟಿ, 20 ಕೋಟಿ, 10 ಕೋಟಿ, ಈ ರೀತಿ ಡಿಸ್ಟ್ರಿಕ್ಟ್ ಕಮಿಷನರ್ ಹತ್ರ 329 ಕೋಟಿ ರೂಪಾಯಿಯನ್ನ ಇಟ್ಟಿದ್ದೇವೆ PD ಅಕೌಂಟ್ ಅಲ್ಲಿ. ಅವರಿಗೆ ಆದೇಶ ಮಾಡಿದ್ರೆ ಅವ್ರು ಉಪಯೋಗ ಮಾಡ್ಕೊಳ್ತಾರೆ. ಹಣದ ಕೊರತೆ ಸದ್ಯಕ್ಕೆ ಯಾವುದೂ ಇಲ್ಲ. ಮುಂದೆ ನಾವು ಒಂದು ಮೆಮೊರಾಂಡಮ್ ಅನ್ನು ತಯಾರು ಮಾಡ್ತೀವಿ. ಇನ್ನೂ ಒಂದಷ್ಟು ದಿವಸ ಆಗಸ್ಟ್ನಲ್ಲಿ ಮಳೆ ಬರುತ್ತೆ ಅಂತ ನಾವು ಊಹೆ ಮಾಡಿದ್ದೀವಿ. ಮಳೆ ಬರದೇ ಹೋದ್ರೆ ಆಗಸ್ಟ್ನಲ್ಲಿ 2nd ವೀಕ್ ವರೆಗೂ ನೋಡ್ತೀವಿ. 2nd ವೀಕ್ ನಂತರ ಮಳೆ ಬರದೇ ಹೋದ್ರೆ ವಿ ವಿಲ್ ಪ್ರಿಪೇರ್ ಎ ಮೆಮೊರಾಂಡಮ್ ಅಂಡ್ ಸಬ್ಮಿಟ್ ಇಟ್ ಟು ಗವರ್ಮೆಂಟ್ ಆಫ್ ಇಂಡಿಯಾ. ಈಗಾಗಲೇ ಪತ್ರಗಳು ಬರೆದಿದ್ದೇವೆ, ಮುಖ್ಯಮಂತ್ರಿ ಬರೆದಿದ್ದಾರೆ, ನಾನು ಬರೆದಿದ್ದೇನೆ. ಆ ಪತ್ರಗಳಿಗೆ ಇನ್ನೂ ಏನು ರೆಸ್ಪಾನ್ಸ್ ಬಂದಿಲ್ಲ. ಆಗಸ್ಟ್ 15 ನಂತರ ನಾವು ಮೆಮೊರಾಂಡಮ್ ಅನ್ನ ಕೊಡ್ತೀವಿ. ನಾರ್ಮಲ್ ಆಗಿ ಅವರು ಮೆಮೊರಾಂಡಮ್ ನಾವು ಕೊಟ್ಟ ಮೇಲೆ ಅವರು ಅಲ್ಲಿಂದ ಟೀಮ್ ಕಳಿಸ್ತಾರೆ. ಆ ಟೀಮ್ ಬಂದು ಎವ್ಯಾಲ್ಯೂಯೇಟ್ ಮಾಡ್ತಾರೆ. ಮಾಡಿ ನಾವು ಕೊಟ್ಟಂತ ಮೆಮೊರಾಂಡಮ್ಮು, ನಾವು 3,000 ಕೋಟಿ ಕೇಳ್ಬೋದು, 5,000 ಕೋಟಿ ಕೇಳ್ಬೋದು, ಅದನ್ನ ಎವ್ಯಾಲ್ಯೂಯೇಟ್ ಮಾಡಿ ಕೇಂದ್ರ ಸರ್ಕಾರ ನಮಗೆ ಹಣ ಕೊಡುತ್ತೆ. ಕಳೆದ ವರ್ಷ ನಮಗೆ ಕೊಡ್ಲಿಲ್ಲ, ಆದ್ರೆ ನಾವು ದೆಹಲಿಗೆ ಹೋಗಿ ಪ್ರತಿಭಟನೆ ಮಾಡಿದೋ, ಕೋರ್ಟಿಗೆ ಹೋದೋ, ಆಮೇಲೆ 3,500 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ರು. ಅದೇ ರೀತಿ ಈ ಬಾರಿ ನಾವು ಮತ್ತೆ ಸಬ್ಮಿಟ್ ಮಾಡ್ತೀವಿ.
ಕೊಡ್ತಾರೆ ಅಂತೇಳಿ ನಾವು ಆಶಾವಾದಿಗಳಾಗಿದ್ದೇವೆ. ಈ ಬಾರಿ ಕೊಡ್ತಾರೆ ಅಂತ. ಅದು ಮುಂದಕ್ಕೆ ನೋಡೋಣ. ಆದರೆ ಇಲ್ಲಿಯವರೆಗೆ ನಾವು ಹಣದ ಕೊರತೆ ಇಲ್ಲದೆ ನಡೆಸ್ತಾ ಇದ್ದೀವಿ. ಇನ್ನೊಂದು VBG ರಾಮ್ಜಿ ಅಂತಕ್ಕಂಥ ಪ್ರೋಗ್ರಾಮು, ನಾವೇನು ಹಿಂದೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಂತ ಇಟ್ಕೊಂಡಿದ್ದೋ ಆ ಪ್ರೋಗ್ರಾಮ್ನಲ್ಲಿ ಈಗ ಕಾಮಗಾರಿಗಳನ್ನು ತೆಗೆದುಕೊಳ್ಳಿ ಅಂತ ಸೂಚನೆ ಕೊಟ್ಟಿದ್ದೇವೆ. ಈಗಾಗಲೇ ಡೈರೆಕ್ಷನ್ಸ್ ಕೊಟ್ಬಿಟ್ಟಿದ್ದೀವಿ ಎಲ್ಲ DC ಗಳಿಗೆ. ನೀವು ಯಾವುದಕ್ಕೂ ವೆಯ್ಟ್ ಮಾಡಬೇಡಿ, ಜನ ಗುಳೆ ಹೋಗ್ತಾರೆ. ಈಗ ಬಾಗಲಕೋಟೆನಲ್ಲಿ, ವಿಜಯನಗರದಲ್ಲಿ ಅಲ್ಲೆಲ್ಲ ವರದಿಗಳು ಬಂತು, ಜನ ಊರು ಬಿಡ್ತಾ ಇದ್ದಾರೆ ಅಂತ. ಆ ಊರು ಬಿಡೋದನ್ನ ನಿಲ್ಲಿಸೋದಕ್ಕೋಸ್ಕರ ಈ VBG ರಾಮ್ಜಿ ಪ್ರೋಗ್ರಾಮ್ ಏನಿದೆ ಅದರಲ್ಲಿ ನೀವು ಹಣದ ಕೊರತೆ ಇಲ್ಲ ನಮ್ಗೆ. ಅದಕ್ಕೋಸ್ಕರ ನೀವು ಕೆಲಸಗಳನ್ನ ಪ್ರಾರಂಭ ಮಾಡಿ ಅಂತ ಡೈರೆಕ್ಷನ್ ಕೊಟ್ಟಿದ್ದೀವಿ. ದೇ ವಿಲ್ ಟೇಕ್ ಅಪ್ ದಿ ವರ್ಕ್. ಇಲ್ಲ, ನಂಬರ್ಸು ಮಾಹಿತಿ ಸಿಕ್ಕಿಲ್ಲ ಇನ್ನು. 2-3 ಜಿಲ್ಲೆಯಲ್ಲಿ ಮಾತ್ರ ಇಲ್ಲಿವರೆಗೂ ಹೋಗಿದ್ದಾರೆ ಅಂತೇಳಿ ವರದಿಗಳು ಬಂದಿದೆ. ನಾವು ಇನ್ನೂ ಮಾಹಿತಿಗಳು ತಗೊಳ್ತಾ ಇದ್ದೀವಿ. ಕೆಲವು ಲಂಬಾಣಿ ತಾಂಡಗಳಲ್ಲಿ ತಾಂಡನೇ ಹೋಗಿಬಿಟ್ಟಿದೆ ಅಂತ ಹೇಳಿ ವರದಿ ಮಾಧ್ಯಮದಲ್ಲೇ ಕಡೆ ಬಂದಿದೆ. ನಾನು ಜಿಲ್ಲಾಧಿಕಾರಿಗಳಿಗೆ ವರದಿ ಕೇಳಿದ್ದೀನಿ. ಅದು ಬಂದಾಗ ನಾವು ಅದಕ್ಕೇನು ಕ್ರಮ ತಗೋಬೇಕು ತಗೋತೇವೆ. 26 ಜಿಲ್ಲೆಯಲ್ಲಿ ಬರದ ಪರಿಸ್ಥಿತಿ ಇದೆ. ವಿಜಯನಗರದಲ್ಲಿ ತೀವ್ರ ಬರಗಾಲ ಇದೆ, 60% ಮಳೆ ಆಗಲೇ ಇಲ್ಲ. ಮೇವಿನ ಕೊರತೆಯೂ ಕೂಡ ಆಗುತ್ತೆ, ಹಾಗೆ ಬಿತ್ತನೆ ಪ್ರಮಾಣದಲ್ಲೂ ಕೂಡ ತೀವ್ರವಾಗಿ ಇಳಿಮುಖ ಆಗಿದೆ. ಇದಕ್ಕೆ ಸರ್ಕಾರ ಯಾವ ರೀತಿ ಪರಿಹಾರ ಕ್ರಮ ಮೇವಿಗೋಸ್ಕರ ಈಗ ನಾವು ಏನ್ ಮಾಡ್ತಾ ಇದ್ದೀವಿ ಅಂದ್ರೆ, ಎಲ್ಲೆಲ್ಲಿ ನೀರಿದೆ, ಈಗ ನಮ್ಮ ಇನ್ಫಾರ್ಮೇಶನ್ ಪ್ರಕಾರ 30 ವಾರ ಕೆಲವು ಕಡೆ 40 ವಾರ ಮೇವಿದೆ ಅಂತ ಹೇಳಿ ಮಾಹಿತಿ ಕೊಟ್ಟಿದ್ದಾರೆ. ಇನ್ ಅಡಿಷನ್ ಟು ದಟ್ ನಾವೀಗ ಸೀಡ್ ಕಿಟ್ ಅಂತ ಕೊಡ್ತೀವಿ, ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಇಂದ ಕೊಡ್ತೀವಿ. ಮತ್ತು ಈ KMF ಇದೆಯಲ್ಲ, KMFನವ್ರಿಗೂ ಕೂಡ ಸೂಚನೆ ಕೊಟ್ಟಿದ್ದೀವಿ, ನೀವು ಕಿಟ್ಗಳು ಕೊಡಿ. ಎಲ್ಲಿ ನೀರಿದೆ, ಬೋರ್ವೆಲ್ ಇದೆ ಅಥವಾ ಕೆರೆಗಳ ಹತ್ರ ನೀರಿದೆ ಅಂತ ಕಡೆ ನೀವು ಆ ಸೀಡ್ ಹಾಕಿ ಮೇವನ್ನ ಬೆಳೀರಿ. ಮೇವು ಬೆಳೆದ್ರೆ ಅಟ್ಲೀಸ್ಟ್ ಟು ದಟ್ ಎಕ್ಸ್ಟೆಂಟ್ ನಿಮಗೂ ಆಗುತ್ತೆ, ಪಕ್ಕದವ್ರಿಗೆ ಬೇರೆಯವ್ರಿಗೂ ಆಗುತ್ತೆ. ಅದನ್ನ ನಾವು ಈಗಾಗಲೇ ಪ್ರಾರಂಭ ಮಾಡಿಬಿಟ್ಟಿದ್ದೀವಿ. ಇಲ್ಲ, ನಾವು ಆಗಸ್ಟ್ ಮುಂಚೆ ಕಳ್ಸೋಂಗೇ ಇಲ್ಲ. ಯಾಕೆಂದ್ರೆ ಮಳೆ ಆಗಸ್ಟ್ ನಲ್ಲಿ ಬರುತ್ತೆ ಅಂತ ಒಂದು ಹವಾಮಾನ ವರದಿಗಳ ಪ್ರಕಾರ ಇದೆ, ಇಂಡಿಕೇಶನ್ಸ್ ಇದೆ. ಸಾಮಾನ್ಯವಾಗಿ ಯಾವುದೇ ವರ್ಷ ಬರಗಾಲದ ವರ್ಷದಲ್ಲಿ ಆಗಸ್ಟಿಗೆ ಮುಂಚೆ ನಾವು ಮೆಮೊರಾಂಡಮ್ ಕೊಡಲ್ಲ. ಡಿಲೇ ಆಗಿಲ್ಲ, ಯಾವ ಕಾರಣಕ್ಕೂ ಡಿಲೇ ಆಗಿಲ್ಲ. ನಾವು ಆಗಸ್ಟ್ 15 ನಂತರ ಕಳಿಸ್ತೀವಿ. ನಾರ್ಮಲ್ ಆಗಿ ತಗೋಬಹುದು, ನಾವೇನು ಅದಕ್ಕೇನು ಕಾಯ್ಬೇಕಾಗಿಲ್ಲ. ಬರಗಾಲ ಘೋಷಣೆ ಬೇಕಾಗಿಲ್ಲ, ಅದಕ್ಕೆ ನಾರ್ಮಲ್ ಕೋರ್ಸ್ ಅಲ್ಲಿ ತಗೊಳ್ತಾರೆ. ರಿಸ್ಟ್ರಿಕ್ಷನ್ಸ್ ಏನಿಲ್ಲ. ನಾನು ನಿನ್ನೆ ದಿವಸ ಪ್ರಧಾನಮಂತ್ರಿಗಳಿಗೊಂದು ಪತ್ರ ಬರೆದಿದ್ದೇನೆ. ಬಹಳ ಯುವಕರ ಮನಸ್ಸಿಗೆ ಬಹಳಷ್ಟು ಆತಂಕ ಆಗಿದೆ. ಅವರ ಭವಿಷ್ಯ ಹಾಳಾಗ್ತದೆ ಅನ್ನುವಂಥ ರೀತಿಯಲ್ಲಿ ಅವರಿಗೆ ಭಯ ಹುಟ್ಟಿದೆ. ಲಕ್ಷಾಂತರ ಜನ, ಒಬ್ರು ಇಬ್ರಲ್ಲ, ಒಂದು ಸ್ಟೇಟ್ ಅಲ್ಲ, ಇನ್ನೊಂದಲ್ಲ. ಈಗ 500 ಮಾರ್ಕ್ಸ್ ಫಸ್ಟ್ ಎಕ್ಸಾಮ್ನಲ್ಲಿ ತಗೊಂಡ್ರು. ಈಗ 2ನೇ ಎಕ್ಸಾಮ್ ತಗೊಂಡವರಿಗೆ ಅವನಿಗೆ ರ್ಯಾಂಕಲ್ಲಿ 300 ಬಂದಿದೆ, 300 ಮಾರ್ಕ್ಸ್ ಬಂದಿದೆ. ಅವನು ಕೆಲವರು ಎಲಿಜಿಬಿಲಿಟಿನೇ ಬರಲಿಲ್ಲ, ಪಾಸೇ ಆಗಲಿಲ್ಲ. ಸಾವಿರಾರು ಜನ, ಒಬ್ರು ಇಬ್ರು ಅಥವಾ 100-200 ಅಲ್ಲ, ಸಾವಿರಾರು ಜನ ಫೇಲ್ ಆಗ್ಬಿಟ್ರು. ಅವ್ರು ಕ್ವಾಲಿಫೈ ಆಗಲಿಲ್ಲ. ಒಂದು ವೇಳೆ ಅವರು ಫಸ್ಟ್ ಎಕ್ಸಾಮ್ ಕ್ಲಿಯರ್ ಆಗಿದೆ, ಕ್ವಾಲಿಫೈ ಆಗಿದ್ದಾರೆ, ಅದು ಥ್ರೂ ಆಗಿದ್ರೆ ಅವರಿಗೆ ಮೆಡಿಕಲ್ ಇಂಜಿನಿಯರಿಂಗ್ ಸಿಗ್ತಾ ಇತ್ತು. ಈಗ ಅವರಿಗೆ ಸಿಗೋದಿಲ್ಲ. ಈಗ ಅಂದ್ರೆ ಅರ್ಥ ಯಾರದಕ್ಕೆ ಹೊಣೆ? ಕಾರಣ ಯಾರು? ಕ್ವಶನ್ ಪೇಪರ್ ಸೆಟ್ ಮಾಡೋರು ಟಫ್ ಆಗಿ ಸೆಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಈಗ 2ನೇ ಎಕ್ಸಾಮ್ಗೆ. ಸೊ ಅದು ಮಾರ್ಕ್ಸ್ ಕಮ್ಮಿ ಆಯಿತು. ಅದರಿಂದ ಯಾರು ಹೊಣೆ, ಅವರಿಗೆ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದು ಒಂದು ಈಗಾಗಲೇ ಅವರು ಪ್ರಧಾನಮಂತ್ರಿಗಳಿಗೆ
ಬೇಡಿಕೆ ಇಟ್ಟಿದ್ದಾರೆ, ಕಾಂಗ್ರೆಸ್ನವರು ಇಟ್ಟಿದ್ದಾರೆ, ಬೇರೆ ಪಾರ್ಟಿಯವರು ಇಟ್ಟಿದ್ದಾರೆ. ನೀವು ಆ ಏನು ಧರ್ಮೇಂದ್ರ ಪ್ರಧಾನ್ ಅವರು ಸಚಿವರಿದ್ದಾರೆ, ಅವರ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಅದನ್ನೊಂದು ರಾಜೀನಾಮೆ ತಗೊಳ್ಳೋದಕ್ಕೆ ಏನಿದೆ? ಲಕ್ಷಾಂತರ ಜನ ಭವಿಷ್ಯ ಹಾಳಾಗುವಾಗ ಒಬ್ಬ ಸಚಿವನ್ನ ನೀವು ರಕ್ಷಣೆ ಮಾಡಕ್ ಕೂತಿದ್ದೀರಲ್ಲ, ಅದು ಸರಿ ಇಲ್ಲ ಅಂತ ಒಂದು. ಎರಡನೇದು, ಇಷ್ಟು ದೊಡ್ಡ ಪ್ರಮಾಣಕ್ಕೆ ನೀಟ್ ಮಾಡೋದ್ ಬದಲು ರಾಜ್ಯ ಸರ್ಕಾರಗಳಿಗೆ ಅವ್ರಿಗೆ ಬಿಟ್ಬಿಡಿ ಅಲ್ಲ. ಹಿಂದೆ CET ನಾವು ಮಾಡ್ತಾ ಇದ್ವಿಲ್ಲ, ಕರ್ನಾಟಕ ವಾಸ್ ಒನ್ ಆಫ್ ದಿ ಬೆಸ್ಟ್ ಸಿಸ್ಟಮ್ CET. ಅದೇ ರೀತಿ ನೀವು ಎಲ್ಲ ರಾಜ್ಯಕ್ಕೂ ಕೂಡ ಅವರವರ ಸ್ಟೇಟ್ನಲ್ಲಿ CETಗಳು ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ನಾನು ಅವರ ಪ್ರಧಾನಮಂತ್ರಿಗಳಿಗೆ ಪತ್ರವನ್ನು ಕೂಡ ಬರೆದಿದ್ದೇನೆ. ಅದೇನು ಏನು ಪ್ರತಿಕ್ರಿಯೆ ಏನು ಬರುತ್ತೋ ನೋಡ್ಬೇಕು. ಅಲ್ಲ, CET-ನಲ್ಲಿ ಆ ರೀತಿ ನಮ್ಮಲ್ಲಿ ಕರ್ನಾಟಕದಲ್ಲಿ ಯಾವತ್ತೂ ಕೂಡ ಆ ರೀತಿ ಇರಲಿಲ್ಲ. ನಾನೇ 5 ವರ್ಷ ಉನ್ನತ ಸಚಿವನಾಗಿ ಕೆಲಸ ಮಾಡಿದ್ದೀನಿ. ನನ್ನ ಸಂದರ್ಭದಲ್ಲಿ ಒಂದು ಸಣ್ಣ ಅಂತ ಘಟನೆ ಕೂಡ ನಡೆದಿಲ್ಲ. ಒಟ್ಟಾರೆ CET-ನಲ್ಲಿ ಯಾವುದೋ ಆ ತರ ನಡೆದಿಲ್ಲ. ಅದೇನ್ ಪ್ರೂವ್ ಆಗ್ಲಿಲ್ವಲ್ಲ, ಯಾರೋ ಆಪಾದನೆ ಮಾಡಿದ್ರು ಅಷ್ಟೇ, ಪ್ರೂವ್ ಏನಾಗ್ಲಿಲ್ಲ, ಸುಮ್ಮನೆ ಯಾರೋ ಆಪಾದನೆ ಮಾಡಿದ್ರು. ಓಕೆ, ಯಾವುದು ನೋಡಿ, ನಮ್ಮಲ್ಲಿ ಎಲ್ಲ ರಿಸರ್ವಾಯರ್ಗಳು ಡೆಡ್ ಸ್ಟೋರೇಜ್ ಬಂದ್ಬಿಟ್ಟಿದಾವೆ. KRS ಮತ್ತೆ ಕಬಿನಿ, ಹಾರಂಗಿ ಇವೆಲ್ಲ ಈ ಭಾಗದಲ್ಲಿರೋ ಸ್ವಲ್ಪ ನೀರು ಈಗ ಒಳರು ಬರ್ತಾ ಇದೆ. ಅದು ಬಿಟ್ರೆ ಎಲ್ಲ ಆಲ್ಮಟ್ಟಿಗೂ ಬರ್ತಾ ಇದೆ. ಬೇರೆ ಬೇರೆ ರಿಸರ್ವಾಯರ್ಸ್ ಎಲ್ಲ ಡ್ರೈ ಅಪ್ ಆಗಿದೆ, ಕೆರೆಗಳೆಲ್ಲ ಬತ್ತೋಗಿದೆ. ಎಲ್ಲಿ ನೀರು ಇದೆ ಆ ನೀರನ್ನ ಕುಡಿಯೋ ನೀರನ್ನು ಮಾತ್ರ ಉಪಯೋಗಿಸಿ ಬೆಳೆಗಳಿಗೆ ಕೊಡಬೇಡಿ ಅಂತೇಳಿ DC-ಗಳಿಗೆಲ್ಲ ಆದೇಶ ಮಾಡಿದೀವಿ. ಬೋರ್ವೆಲ್ಗಳಲ್ಲಿ ಎಕ್ಸ್ಪ್ಲಾಯ್ಟೇಷನ್ ಇದ್ದೇ ಇರುತ್ತೆ. ಈಗ ಬೆಳೆ ಹಾಕಿರೋನು, ಬೋರ್ವೆಲ್ನಿಂದ ಬೆಳೆ ಹಾಕಿರೋನು ನಾವು ಹೇಳಿದ್ರು ಕೂಡ ನಿಲ್ಸೋದಿಲ್ಲ. ಆದ್ರೂ ನಾವು ಸೂಚನೆ ಕೊಟ್ಟಿದ್ದೀವಿ, ಆದಷ್ಟು ಬೆಳೆಗಳಿಗೆ ನೀರನ್ನ ಉಪಯೋಗಿಸ್ಬೇಡಿ, ಕುಡಿಯೋ ನೀರಿಗೆ ಉಳಿಸ್ಕೊಳ್ಳಿ ಅಂತ ಹೇಳಿ ತಿಳಿಸಿದ್ದೀವಿ. ಓಕೆ, ನೋಡಿ ಇನ್ನೊಂದು, ಇದು ಬಹಳ 23 ಜನ ವಿದ್ಯಾರ್ಥಿಗಳು ಇಲ್ಲಿವರೆಗೂ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈ ನೀಟಿನ ಕಿರಿಕಿರಿಯಿಂದ 23 ಜನ ಆತ್ಮಹತ್ಯೆ ಮಾಡಿ ಇಲ್ಲಿವರೆಗೂ ಒಂದು ಪರಿಹಾರ ಕೊಡಲಿಲ್ಲ. ಆಮೇಲೆ ಬುಲೆಟ್ ಯೂಸ್ ಮಾಡಿದ್ದಾರೆ, ಎಂಥದ್ದು ಪೆಲೆಟ್ ಗನ್ ಯೂಸ್ ಮಾಡಿದ್ದಾರೆ. ಇತಿಹಾಸದಲ್ಲಿ ಇಲ್ಲ, ವಿದ್ಯಾರ್ಥಿಗಳ ಮೇಲೆ ಇತಿಹಾಸದಲ್ಲಿ ಈ ದೇಶದಲ್ಲಿ, ಬೇರೆ ದೇಶದಲ್ಲೆಲ್ಲ ಬೇರೆ ಬೇರೆ, ನಮ್ಮ ದೇಶದಲ್ಲಿ ಇತಿಹಾಸದಲ್ಲಿ ಬುಲೆಟ್ಸ್ ಅನ್ನ ಯೂಸ್ ಮಾಡಿಲ್ಲ, ಅಂಥದ್ದನ್ನ ಯೂಸ್ ಮಾಡಿದ್ದಾರೆ. ಏನ್ ಅಗತ್ಯ ಇದೆ? ಏನೋ ಹುಡುಗರೇನು ಕ್ರಿಮಿನಲ್ಸಾ? ಯಾರನ್ನ ಇಟ್ಕೊಳ್ಳಿ ಅಪ್ಪ ನೀವು, ನಿಮ್ಮ ಇಂಟೆಲಿಜೆನ್ಸ್ ಇದೆ, ನಿಮ್ಮ ಪೊಲೀಸ್ ಇದೆ ಅಂತವ್ರು ಯಾರಾದ್ರೂ ಹೊರಗಿನವ್ರು ಬಂದು ವಿದ್ಯಾರ್ಥಿಗಳ ಜೊತೆ ಸೇರ್ಕೊಂಡು ಗಲಾಟೆ ಮಾಡೋವ್ರನ್ನ ಇಟ್ಕೊಳ್ಳಿ, ಯಾರು ಬೇಡ ಅಂತಾರೆ? ಅದಕ್ಕೆ ಬಿಟ್ಟು ಹುಡುಗರಿಗೆಲ್ಲ ಬುಲೆಟ್ ಹಾಕದ? ಥ್ಯಾಂಕ್ ಯು.